ಅವರಿಬ್ರು ಗಂಡ್ಮಕ್ಳು ಅದಾರ, ಸಾಲ ಮಾಡ್ತಾರ, ಸಾಲ ತೀರಿಸ್ತಾರ. ನಿಮಗೆದಕ್ಕೆ ಬೇಕು ಅದೆಲ್ಲ? ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದು ಬಿಡ್ರಿ. ಈ ಮನೆಯಲ್ಲಿ ಯಾವತ್ತಿದ್ರೂ ನನ್ನ ಮಾತೇ ನಡೆಯೋದು. ನಾನು ಏನು ಹೇಳ್ತೀನಿ ಅದೇ ನಡೆಯುತ್ತೆ ಈ ಮನೆಯಲ್ಲಿ. ಬೇರೆ ಯಾರ ಮಾತನ್ನು ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಅರ್ಥ ಆಯ್ತಲ್ಲ ನಿಮ್ಮಿಬ್ರಿಗೂ? ಈ ಮನೆಯಲ್ಲಿ ನಿಮ್ಮ ಜಾಗ ಏನಿದ್ರೂ ಅಡುಗೆ ಮನೆ, ಹಿತ್ತಲ ಮನೆ ಅಷ್ಟೇ, ಅಷ್ಟರಲ್ಲಿನೇ ಇರಬೇಕು. ನೀವು ಜಾಸ್ತಿ ಮುಂದೆ ಬರೋದಕ್ಕೆ ಹೋಗ್ಬೇಡ್ರಿ. ಹಂಗೆ ನಿಮ್ಮಿಬ್ರು ಗಂಡಂದ್ರು ನಾನು ಹೇಳಿದ ಮಾತನ್ನು ಅಷ್ಟೇ ಕೇಳ್ತಾರೆ, ನಿಮ್ಮ ಮಾತನ್ನು ಕೇಳಂಗಿಲ್ಲ. ದೊಡ್ಡದಾಗಿ ನಮ್ಮ ಗಂಡಂದ್ರೆ ನಮ್ಮ ಮಾತು ಕೇಳ ಬಿಡ್ತಾರ, ನಾವು ಹೇಳ್ದಂಗೆ ನಮ್ಮ ಬಾಲನ ಅಲ್ಲಾಡ್ಸ್ತಾರ. ಇದನ್ನೆಲ್ಲ ಮರ್ತು ಬಿಡ್ರಿ. ಅವ್ರು ಯಾವತ್ತಿದ್ರು ನನ್ನ ಮಾತನ್ನು ಕೇಳೋದು. ಸುಮ್ಮನೆ ಏನೇನೋ ಯೋಚನೆ ಮಾಡಿ ಏನೇನೋ ಹೇಳಿ ಅವ್ರ ಜೊತೆ ಎಲ್ಲ ಹೊಡೆಸ್ಕೊಂಡು ಎದಕ್ಕೆ ತ್ರಾಸ ಪಡ್ತೀರಿ? ಆರಾಮಾಗಿ ಮನ್ಯಾಗ 3 ಹೊತ್ತು ಕೆಲಸ ಮಾಡಿರಿ, 3 ಹೊತ್ತು ತಿನ್ನಿರಿ, ಮಕ್ಕೋರಿ ಅಷ್ಟೇ. ತಲೆನ ಜಾಸ್ತಿ ಯಾವುದಕ್ಕೂ ಉಪಯೋಗಿಸೋದಕ್ಕೆ ಹೋಗ್ಬೇಡ್ರಿ. ಈ ಮನ್ಯಾಗ ನಿಮ್ಮ ಜಾಗ ಏನನ್ನೋದು ಇವತ್ತು ಗೊತ್ತಾಗೈತಲ್ಲ ನಿಮ್ಗೆ? ಗೊತ್ತಾದ್ರಷ್ಟು ಸಾಕು. ಅತ್ತೆಯರ ಭಾಳ ಹಾರಾಡೋದಕ್ಕೆ ಹೋಗ್ಬೇಡ್ರಿ. ನಿಮ್ಮ ಈ ಉಸಿರುಳ್ಳಿ ಬುದ್ಧಿ ಏನೈತಲ್ಲ ಭಾಳ ದಿನ ಮುಚ್ಚಿಡೋದಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿನ ನಿಮ್ಮ ಉಸಿರುಳ್ಳಿ ಬುದ್ಧಿ ಹೊರಗಡೆ ಬರುತ್ತಾ, ಸತ್ಯ ಎಲ್ರಿಗೂ ಗೊತ್ತಾಗೇ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಅವರಿಗೆ ನಮ್ಮ ಬೆಲೆ ಏನು ಅಂತ ಅನ್ನೋದು. ಅವ್ರಿಗೆ ಗೊತ್ತಾಗೋಷ್ಟರಲ್ಲಿ ಕಾಲ ಮಿಂಚೋಗ್ಬಿಟ್ಟಿರುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಮಾಡೋದಕ್ಕಾಗತ್ರಿ ಅತ್ತೆ, ಅದು ಎದಕ್ಕೆ ಮಾಡೋದಕ್ಕಾಗೋದಿಲ್ಲ? ಇಷ್ಟೆಲ್ಲ ಹಾರಾಡ ಕುಂತಿರಲ್ಲ, ಒಂದಲ್ಲ ಒಂದು ದಿನ ಮುಂದೆ ಒಂದು ದಿನ ನಿಮ್ಮ ತಪ್ಪು ನಿಮಗೆ ಅರಿವು ಆಗೋ ಹಂಗೆ ನಾನು ಏನಾದರೂ ಮಾಡಲಿಲ್ಲ, ನನ್ನ ಹೆಸರು ಸವಿತಾನ ಅಲ್ಲ, ನೆನಪಿಟ್ಕೋರಿ. ಓ, ನನಗೆ ಚಾಲೆಂಜ್ ಮಾಡಾಕುಂತೀಯ? ಮಾಡು. ನೀವಿಬ್ಬರು ನನ್ನ ಕಾಲಿಗೆ ಬಂದು ಬೀಳೋ ಹಂಗೆ ಮಾಡಲಿಲ್ಲ, ನನ್ನ ಹೆಸರು ಲಕ್ಷ್ಮೀನ ಅಲ್ಲ. ನೋಡ್ತೀರಿ, ಇದು ನನ್ನ ಮೊದಲನೇ ಗೆಲುವು ಐತಿ. ಹೀಗೆ ಗೆಲುವು ಮೇಲೆ ಗೆಲುವು ಕಣ್ಕೊಂತ ಹೋಗ್ತೀನಿ ನಾನು. ಅತ್ಯಾರ, ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋದನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬೇಡ್ರಿ. ಇವತ್ತು ನಾವು ಸೋತಿರ್ಬೋದು, ಆದರೆ ಮುಂದೆ ಒಂದಿನ ಗೆದ್ದೇ ಗೆಲ್ತೀವಿ ಅನ್ನೋದು ಭರವಸೆ ನಮಗಿದೆ. ಅತ್ಯಾರ, ನಿಮ್ಮ ದುರ್ಬುದ್ಧಿಯಿಂದ ನಿಮಗೆ ಕೇಡಾಗುತ್ತಾ ನೋಡ್ತೀರಿ. ಈಗ ನಿಮಗೆ ಇದೆಲ್ಲ ಚಲೋದು ಅನ್ನಿಸ್ತಾ ಇರ್ಬೋದು, ಆದರೆ ನಿಮ್ಮ ಬುದ್ಧಿಯಿಂದ ನಿಮ್ಗೆ ಕೇಡು ಆಗತ್ತಾ ನೋಡ್ತೀರಿ. ನಮಗಿಷ್ಟೆಲ್ಲ ನೋವು ಕೊಡಾಕುಂತೀರಲ್ಲ ನೀವು, ಮುಂದೆ ನೀವೊಂದಿನ ನೋವು ಅನುಭವಿಸ್ತೀರಿ. ಯಾರ ಪರವಾಗಿ ನೀವು ಇಷ್ಟೆಲ್ಲ ಮಾಡಾಕುಂತೀರಿ ನೋಡಿರಿ, ಅವರಿಂದನೇ ನಿಮಗೆ ನೋವು ಆಗಲಿಲ್ಲ ನೋಡ್ರಿ. ಅವಾಗ ಬರೀ ಯಾವಾಗ ನೋಡಿದ್ರು ದುಡ್ಡು ಅಂತ ಏನು ಸಹಾಯ ಕುಂತಿರಲ್ಲ ನೀವು. ಜೀವನದಲ್ಲಿ ದುಡ್ಡು ಒಂದೇ ಮುಖ್ಯ ಅಲ್ಲ, ಪ್ರೀತಿ, ವಿಶ್ವಾಸ, ನಂಬಿಕೆ ಮುಖ್ಯ ಅನ್ನೋದನ್ನು ನಾನು ತೋರಿಸ್ಲಿಲ್ಲ. ಅವಾಗ ಹೇಳ್ರಿ ನೀವು. ದುಡ್ಡಿದ್ರೆ ಇವೆಲ್ಲ ಕಾಲಡಿ ಬಂದು ಬೀಳುತ್ತೆ. ನೋಡ್ತೀರಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟ ನನ್ನ ಸಣ್ಣ ಸೊಸೆ ಮನೆಗೆ ಬಂದ ಮೇಲೆ ನಾನು ಕೋಟ್ಯಾಧೀಶ್ವರರು ಸೊಸೆ ಅತ್ತೆ ಆಗ್ತೀನಿ. ಅವಾಗ ಎಲ್ಲ ಜವಾಬ್ದಾರಿನೂ ನನ್ನ ಕೈಯಲ್ಲಿನ ಬರುತ್ತೆ. ರೊಕ್ಕ ಒಂದು ನನ್ನ ಕೈಯೆಲ್ಲ ಬರಲಿ, ಅವಾಗ ನಿಮ್ಮಿಬ್ಬರೂ ಇನ್ನೂ ಹೆಂಗೆ ಆಟ ಆಡಿಸ್ತೀನಿ ನೋಡ್ತೀರಿ. ಗತಿಗೆಟ್ಟ ಮನೆಯಿಂದ ಬಂದಿರೋ ನಿಮ್ಗೆ ಇಷ್ಟು ದಿಮಾಕಿರ್ಬೇಕಾದ್ರೆ ಹುಟ್ಟದಾಗಿಂದನೂ ಆರಾಮಾಗಿ ಚಲೋನತಂಗೆ ಬೆಳೆದು ಬಂದಿರೋ ನನಗೆಷ್ಟು ದಿಮಾಕಿರ್ಬೇಡ. ಅತ್ತೆರ, ನಾವೇನು ಗತಿಗೆಟ್ಟ ಮನೆಯಿಂದ ಬಂದಿಲ್ರಿ. ನಮ್ಮ ಮನ್ಯಾಗೂ ಮನೆ ಐತಿ, ಹೊಲ ಐತಿ, ಆಸ್ತಿ ಐತಿ, ಎಲ್ಲ ಐತ್ರಿ. ನಾವ್ಯಾಕ್ರಿ ಗತಿಗೆಟ್ಟ ಮನೆಯಿಂದ ಬಂದೀವಿ? ನಿಮ್ಮ ಮನೆ, ನಿಮ್ಮಿಬ್ರದ್ದು ಮನೆ ಜಾಡಿಸಿ ಜೋರಾಗಿ ಒದ್ದು ಬಿಟ್ರೆ ದುಬುಕ್ ಅಂತ ಬಿಳ್ಕೊಂಡು ಬಿದ್ದು ಹೋಗುತ್ತೆ ನಿಮ್ಮ ಮನೆ. ಅದು ನಿಮ್ಗೆ ದೊಡ್ಡ ಅರಮನೆನಾ? ಜುಜ್ಬಿ 2 ಎಕರೆನೋ 3 ಎಕರೆ ಐತಿ, ಆ ಹೊಲಕ್ಕೆ ಇಷ್ಟೊಂದು ಪೊಗುರ ನನ್ನಿಂದ. ಕೋಟ್ಯಾಧೀಶ್ವರರ ಮಗಳು ಈ ಮನೆ ಸೊಸೆಯಾಗಿ ಬರಾಕುಂತಾಳ, ಅದು ನನ್ನ ಸೊಸೆಯಾಗಿ ಬರಾಕುಂತಾಳ. ಅದ್ರ ಮುಂದೆ ನಿಮ್ದೆಲ್ಲ ಧೂಳಿಗೆ ಸಮ. ಅದೇನಂತಾರಲ್ಲ, ಕೈ ಬೆರಳಿನ ಉಗುರಿಗೆ ಸಮ. ಗೊತ್ತಾಯ್ತಾ? ಅತ್ಯಾರ, ಈಗೇನು ನೀವು ಮಾತಿಗೆ ಒಂದೊಂದ್ಸಲ ನಮಗೇನು ಗತ್ತಿಗೆಟ್ಟೋರು ಅಂತ ಏನು ಕುಂತಿರಲ್ಲ, ನಿಮ್ಮ ಮುಂದೆ ನಾವು ಚಂದನತಂಗ ಬೆಳಿಲ್ದು ತೋರಿಸ್ಲಿಲ್ಲ, ನಮ್ಮಿಬ್ಬರು ಹೆಸರನ್ನು ನಾವೇ ಬದಲಾಯಿಸ್ಕೊತೀವಿ ನೋಡ್ತೀರಿ. ಏನು ಕನಸು ಕಾಣಕುಂತೀರನ? ಸೊಟ್ಟಗೆ ನೆಟ್ಟಗೆ ನಿಮಗೆ 1 ರೂಪಾಯಿ ದುಡಿಯೋಕ್ಕಾಗವಲ್ದು. ಅಂಥದ್ರಾಗ ಅದು ಮುರಿದೋಗಿರೋ ರಾಟಿನ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತೀರ ನೀವು. ಏನು ಕನಸು ಕಾಣಕುಂತೀರನ? ಕಂಡ ಕನಸನ್ನು ನನಸು ಮಾಡ್ಕೋತೀವ್ರಿ ಅತ್ಯಾರ. ಅದು ಯಾಕ್ರಿ ಮುರಿದೇ ಹೋಗಿರೋ ರಾಟಿ ಆಗುತ್ತಾ? ಅದನ್ನು ನಮ್ಮ ಪಾಲಿಗೆ ಲಕ್ಷ್ಮಿ ಅದಳ. ನಾವು ಕಷ್ಟಪಟ್ಟು ದುಡಿತೀವಿ, ನಿಮ್ಮ ಮುಂದೆ ನಿಮ್ಗಿಂತ ಎತ್ತರ ಬೆಳೆದತ್ತಿರ್ತೀವಿ ನೋಡ್ತೀರಿ. ಸರಿ ತಗೋರಿ, ನೀವು ಅದು ಹೆಂಗೆ ಬೆಳಿತೀರೋ ನಾನು ನೋಡೇ ಬಿಡ್ತೀನಿ. ನನ್ನ ಕಾಲ ಮುಂದೆನೇ ಬಿಡೋ ಹಂಗೆ ಮಾಡಲಿಲ್ಲ ಅವಾಗ ಹೇಳ್ರಿ. ಸವಿ, ನೀನು ಸುಮ್ಮನೆ ಎದ್ದು ಬಿಡಲಿ. ಯಾವತ್ತೂ ಮಾತಾಡಬಾರ್ದು, ಮಾಡಿ ತೋರಿಸ್ಬೇಕು. ಸರಿ ಆಯಿತು, ಮಾಡಿ ತೋರಿಸ್ರಿ. ಅದೇನು ಮಾಡಿ ತೋರಿಸ್ತೀರಿ ಅಂತ ನಾನು ನೋಡೇ ಬಿಡ್ತೀನಿ.
ಅತ್ಯಾರ ಬರೀ ದುಡ್ಡು ಒಂದ ಮುಖ್ಯ ಅಲ್ರಿ ಜೀವನದಾಗ. ನೆನಪಿಟ್ಕೋರಿ, ನೀವು ಮುಂದೊಂದಿನ ನಮ್ಮ ಪ್ರೀತಿಗೋಸ್ಕರ ಹಂಬಲಿಸ್ಲಿಲ್ಲ, ಅವಾಗ ನೋಡ್ರಿ ನೀವು ರೊಕ್ಕ ಎಲ್ಲ ಮುಖ್ಯ ಅಲ್ಲ, ಪ್ರೀತಿನೇ ಮುಖ್ಯ. ನಾಳೆ ಸತ್ತಾಗ ಒಂದು 4 ಜನನರ ನಿಮ್ಮ ಹೆಣ ಹೋರಾಕ ಬರೋ ಹಂಗೆ ಮಾಡ್ರಿ, ಆ 4 ಜನನರ ಸಂಪಾದನೆ ಮಾಡ್ಕೊರಿ. ಲೇ, ಬಾಯಿ ಮುಚ್ಚಗೊಂದು ತೆಪ್ಪಗಿದ್ದಿ ಉಳ್ಕೋತಿದ್ದಿ, ಹೆಚ್ಚಿಗೆ ಮಾತಾಡಿದಿ. ನನ್ನ ಮಗನ ಹತ್ರ ಹೇಳಿ ನಿಮ್ಮಿಬ್ರನ್ನು ಮನೆಯಿಂದ ಒದ್ದು ಹೊರಗಡೆ ಹಾಕಿಸ್ಬಿಡ್ತೀನಿ. ನೆನಪಿರಲಿ, ಅವರಿಬ್ಬರು ನನ್ನ ಮಕ್ಕಳದಾರ, ನಾನು ಹೇಳ್ದಂಗೆ ಕೇಳ್ತಾರ ಅವರು. ಹೆಚ್ಚಿಗೆ ಕಿಸ್ದಾಡಿದ್ರಿ, ಮನೆಯಿಂದ ಒದ್ದು ಹೊರಗಡೆ ಹಾಕಿಸ್ತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರಿ ಮನ್ಯಾಗ, ಹೆಚ್ಚಿಗೆ ಕಿಸ್ದಾಡಕ್ಕೆ ಹೋಗ್ಬೇಡ್ರಿ. ಅತ್ತಿಯರ, ಈ ಮನೆಯಿಂದ ಹೊರಗಡೆ ಯಾರು ಹೋಗ್ತಾರ ಅನ್ನೋದನ್ನು ನಾನು ನೋಡಬಿಡ್ತೀನಿ. ನಾವೇನು ಈ ಮನೆಯದು ಆಳಲ್ಲ, ಸೊಸೆಯರದೀವಿ. ಈ ಮನ್ಯಾಗ ನಿಮಗೆ ಎಷ್ಟು ಹಕ್ಕೈತಿ ಅಷ್ಟು ಹಕ್ಕು ಅಧಿಕಾರ ನಮಗೂ ಐತಿ. ಯಾರು ಬೇಕವರು ಒದ್ದು ಹೊರಗೆ ಓಡ್ಸಾಕ ನಾವೇನು ಆಟದ ಗೊಂಬಿ ಅಲ್ಲ, ನೆನಪಿಟ್ಕೋರಿ ನೀವು. ಇನ್ನೊಂದು ಸಲ ಏನಾರು ಮನೆಯಿಂದ ಹೊರಗಡೆ ಹಾಕ್ತೀನಿ ಹಂಗಾಗ್ತೀನಿ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ರಿ ಅತ್ಯಾರ, ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಹೋಗ್ಬೇಡ್ರಿ. ಹಿರಿಯರು ಅಂತಂದು ಸುಮ್ಮನೆ ಇದ್ದಂಗಲೇ ನಿಮ್ದು ಅತಿ ಆಯಿತು. ಅತ್ಯಾರ, ನೀವು ಮಾಡಾಕುಂತಿರೋದು ಭಾಳ ದೊಡ್ಡ ತಪ್ಪೈತ್ರಿ. ಮುಂದೊಂದಿನ ಈ ತಪ್ಪಿಗೆ ಪೆಟ್ಟ ತಿಂತೀರಿ, ನೋಡ್ತೀರಿ. ಯಾರು ಪೆಟ್ಟ ತಿಂತಾರ, ಯಾರು ಆರಾಮಾಗಿರ್ತಾರ ಅನ್ನೋದನ್ನು ಕಾಲನ ತೀರ್ಮಾನ ಮಾಡುತ್ತೆ ಬಿಡ್ರಿ. ನೋಡನ್ರಿ ಅತ್ತರ, ಯಾರ್ದು ತಪ್ಪಿರುತ್ತಾ ಅವ್ರ ಮುಂದೆ ಪಶ್ಚಾತ್ತಾಪ ಪಡ್ತಾರ, ಯಾರ್ದು ಸರಿ ಇರುತ್ತಾ ಅವ್ರ ಮುಂದೆ ಆರಾಮಾಗಿದ್ದೇ ಇರ್ತಾರ. ಕಾಲನ ತೀರ್ಮಾನ ಮಾಡುತ್ತೆ ಬಿಡ್ರಿ. ಓ, ಬೀಗರು ಫೋನ್ ಮಾಡಾಕುಂತಾರ. ನನ್ನ ಬೀಗರು ಫೋನ್ ಮಾಡಾಕುಂತಾರ. ಯಾರು ಹೇಳು? ನನ್ನ ಸಣ್ಣ ಸೊಸಿ ಇದೆ ಫ್ಯಾಮಿಲಿ, ಅವ್ರ ಜೊತೆ ನಾ ಮಾತಾಡಿ ಬರ್ತೀನ. ನೀವು ಅದೇನೇನೇನೇನೋ ಮಾತಾಡ್ತಾ ಇದ್ರಲ್ಲ, ಅದೇನು ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ, ಅದೇನೇನೋ ಮಾತಾಡಕೊಂತಿದ್ರಲ್ಲ, ಸರಿ ಅದ್ರ ಬಗ್ಗೆನ ಯೋಚನೆ ಮಾಡ್ಕೊಂತ ಕೂತ್ಕೊರಿ. ಜೀವನದಾಗ ಅದು ಹೆಂಗೆ ಮುಂದೆ ಬರ್ತೀವಿ ನಾನು ನೋಡಬಿಡ್ತೀನಿ, ಸರಿನಾ? ಒಂದು ಇಂಪಾರ್ಟೆಂಟ್ ಫೋನ್ ಐತಿ, ಅದನ್ನು ಮಾತಾಡ್ಬರ್ತೀನಿ, ಸರಿನಾ? ಹಲೋ. ಯಪ್ಪ, ಅತ್ತೆಯವ್ರ ಮನಸ್ಸಿನಾಗ ಇಷ್ಟೊಂದು ದುರ್ಬುದ್ಧಿ ಐತಂತ ನಾನು ಕನಸಿನಲ್ಲೂ ಅಂದ್ಕೊಂಡಿಲ್ಲಾಗಿದ್ದೆ. ಅವರು ದುರ್ಬುದ್ಧಿಯಿಂದ ಅವರಿಗೆ ಕೇಡಾಗತ್ತೆ. ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನಿರು. ಏನು ಲಲಿತಾ ಇದೆ? ಏನು ನಾವು ಏನು ಅನ್ಕೊಂಡು ಈ ಮನೆಗೆ ಬಂದಿದ್ವಿ, ಈ ಮನೆಗೆ ನೋಡಿದ್ರೆ ಏನು ಹಾಕೊಂತೈತಿ? ಅಲ್ಲ, ನಾವಿಬ್ರು ಈ ಮನೆ ಸೊಸೆಯರ ಅಂತಂದು ನನಗೆ ಅನಿಸ್ತಾ ಇಲ್ಲ. ಗಂಡಂದ್ರಗ ಹೆಂಡತಿಯರ್ ಕಂಡ್ರೆ ಬೆಲೆ ಇಲ್ಲ, ಅತ್ತಿಗೆ ಸೊಸೆಯರನ್ನು ಕಂಡ್ರೆ ಬೆಲೆ ಇಲ್ಲ. ಈ ಮನ್ಯಾಗ ನಮ್ದು ಏನು ಕಾಲು ಕಸ ಆಗ್ಬಿಟ್ಟಿವಲ್ಲ ನಾವೆಲ್ರಿಗೂ. ನಮ್ಮ ಅತ್ತೆಯರಿಗೆ ದುಡ್ಡು ಒಂದಿದ್ರೆ ಸಾಕು, ಇನ್ನು ನಮ್ಮ ಗಂಡದ್ರಿಗೆ ತಾಯಿ ಒಂದಿದ್ರೆ ಸಾಕು, ಹೆಂಡ್ತಿದ ಅವಶ್ಯಕತೆನೇ ಇಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳು? ಲೇ, ನಾವೇನು ತಾಯಿನ ಬಿಟ್ಟುಬಿಡು, ತಂದೆನ ಬಿಟ್ಟುಬಿಡು, ತಮ್ಮ ತಂಗಿನ ಬಿಟ್ಟುಬಿಡು ಅಂತ ಹೇಳಾಕೊಂತಿಲ್ಲ. ಹೆಂಡ್ತಿಯರಾದ್ಮೇಲೆ ನಮ್ಮ ಮಾತನ್ನು ಕೇಳಬೇಕಲ್ಲ ಅವರು. ನಾವು ಅವ್ರನ್ನ ನಂಬ್ಕೊಂಡ ಬಂದೀವಿಲ್ಲ. ನಮ್ಮ ಕುಟುಂಬನ, ನಮ್ಮ ತಂದೆ ತಾಯಿ ತಮ್ಮ ಅಣ್ಣನ ಎಲ್ಲರನ್ನೂ ಬಿಟ್ಟು ನಾವು ಬಂದೀವಿಲ್ಲ. ನಮ್ಮ ಕಡೆನೂ ಲಕ್ಷ್ಯ ಕೊಡ್ಬೇಕಾ? ನಾವೇನಾದ್ರೂ ತಪ್ಪು ಹೇಳಾಕೊಂತೀವ? ನಾವು ಹೇಳೋದು ಇವಾಗ ಅವ್ರ ಕಿವ್ಯಾಗ ಹೊಕ್ಕೊಳೋದಿಲ್ಲಲೇ. ಅತ್ತಿಯರು ಏನು ಅದಾರಲ್ಲ, ಅಷ್ಟು ಚಂದನತಂಗೆ ಬ್ರೈನ್ ವಾಶ್ ಮಾಡಿಬಿಟ್ಟಾರ ನಮ್ಮ ಗಂಡಂದ್ರಾಗ. ಇಲ್ಲಲೇ, ನಂಗೆ ಯಾಕೋ ನಮ್ಮ ಅತ್ತಿಯರ ಮೇಲೆ ಭಾಳ ಅನುಮಾನ ಬರಾಕುಂತೈತಿ. ಏನು ಅನುಮಾನ? ನಮಗೆ ಗೊತ್ತಿಲ್ಲದಂಗೆ ಅತ್ತಿಯರು ಒಳಗೆ ಏನೇನೋ ಮಾಡಿಟ್ಕೊಂಡಾರಂತಂದು ನನಗೆ ಅನುಮಾನ ಬರಾಕುಂತೈತಿ. ನನಗೂ ಅದ ಅನುಮಾನ ಬರಾಕುಂತೈತಿ. ಅತ್ತಿಯರು ಒಂದು ಸಲ ಹಾಕ್ಕೊಂಡಿದ್ದು ಸರಾನ ಇನ್ನೊಂದು ಸಲ ಹಾಕೊಳಂಗಿಲ್ಲ, ಒಂದು ಸಲ ಹಾಕ್ಕೊಂಡು ಬಂದಿರೋಂಥ ಕಿವಿನ ಇನ್ನೊಂದು ಸಲ ಹಾಕೊಳಂಗಿಲ್ಲ. ಏನಾದರೂ ಕೇಳಿದ್ರೆ ಇದು ರೋಡ್ ಗೋಲ್ಡ್ ಇದು ಅಂತ ಅಂತಾರೆ. ಆದ್ರೆ ಅದನ್ನು ನೋಡಿದ್ರೆ ರೋಡ್ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ನಂಗೆ. ಹೌದು, ನಮಗೆ ಗೊತ್ತಿಲ್ಲದಂಗೆ ಅತ್ತಿಯರ ಒಳಗಡೆ ಏನೋ ಬಂಗಾರ ಮಾಡಿಟ್ಕೊಂಡು ದುಡ್ಡನ್ನ ಮಾತ್ರ ಚಂದನತಂಗೆ ತೆಗೆದಿಟ್ಕೊಂಡಾರಂತ ಅನ್ಸಕೊಂತೈತೆ ನನಗೆ. ಇರಲಿ ಬಿಡಲಿ, ಅವ್ರ ದುಡ್ಡು ಮೇಲೆ ನಾವು ಯಾಕೆ ಕಣ್ಣು ಹಾಕೋಣ? ಅವ್ರ ದುಡ್ಡು, ಅವ್ರ ಬಂಗಾರ ಅವ್ರಿಷ್ಟ. ಇನ್ನೊಬ್ಬರ ದುಡ್ಡಿನ ಮೇಲೆ ನಾವು ಕಣ್ಣು ಹಾಕೋದು ಬೇಡ, ಅದು ನಮಗೆ ಬೇಕಾಗೂ ಇಲ್ಲ. ಬಿಟ್ಟು ಬಿಡೋಣ ಅನ್ನಕ್ಕೆ ನಾವೇನು ಈ ಮನೆ ಆಳನ? ನಾವು ಈ ಮನೆಯವ್ರ ಸೊಸೆ ಇದೀವಿ. ದುಡ್ಡು, ಆ ಬಂಗಾರದ ಮೇಲೆ ಅವ್ರಿಗೆ ಎಷ್ಟು ಹಕ್ಕು ಅಧಿಕಾರ ಐತಿ ಅಷ್ಟು ಹಕ್ಕು ಅಧಿಕಾರ ನಮಗೂ ಐತಿ. ನೀನು ಸುಮ್ಮನೆ ಅದೆಲ್ಲ ಹೊರಗೆ ಬೀಳಂಗೆ ಮಾಡಲಿಲ್ಲ ನೋಡ್ತೀರ. ನಮ್ಮ ಅತ್ತಿ ಹಗ್ರ ಇಲ್ಲಕ್ಕೆ, ಆದ್ರೆ ಒಂದು ಸ್ವಲ್ಪ ಕೂಡ ಕ್ಲೂ ಬಿಡವಳ್ಳು. ಎಲ್ಲಿಟ್ಟಾಳ, ಏನು ಮಾಡಾಕುಂತಾಳ, ಏನೇನು ಮಾಡಿಟ್ಕೊಂಡಾಳ ಅಂತ ಅನ್ನೋದು ಸ್ವಲ್ಪ ಗೊತ್ತಾತಂದ್ರೆ ಅವತ್ತ ಎಲ್ಲನೂ ಬಯಲಿಗೆ ಎಳೆದು ಬಿಡ್ತೀನಿ ನಾನು. ಅದೆಲ್ಲ ನೀನು ಆಮೇಲೆ ಮಾಡಂತೆ ಅಂತ ಮೊದಲು ನಮ್ಮ ಜೀವನದ ಬಗ್ಗೆ ನಾವು ನೋಡ್ಕೋಬೇಕು. ಇವರಿಬ್ಬರು ನೋಡಿದ್ರೆ ಹುಚ್ಚುಚ್ಚ ಥರ ಸಾಲ ಮಾಡ್ಕೊತ ಹೊಂಟಾರ. ನಮ್ಮ ಜೀವನ ಹೆಂಗ್ಲೆ ಮುಂದೆ? ಈಗಲೇ ನೋಡು, ನಮಗೇನು ಕಿಮ್ಮತ್ತು ಸಿಗವಲ್ದು ಈ ಮನ್ಯಾಗ. ಇನ್ನು ಮುಂದೆ ನಾವು ಹಿಂಗೆ ಹೋದ್ವಿ ಅಂದ್ರೆ ನಮಗಂತೂ ಎಳ್ಳು ಕಾಳಷ್ಟು ಬೆಲೆ ಇರೋಂಗಿಲ್ಲ. ಅದು ಮಾತ್ರ ನಿಜ. ಏನು ಮಾಡ್ಬೇಕಂತಲೇ ತಿಳಿಲಾರ್ದಂಗೆ ಆಗೋಗ್ಬಿಟ್ಟೈತಿ ನನಗಂತೂ. ಬರೀ ಈ ಪ್ರಪಂಚದಲ್ಲಿ ದುಡ್ಡಿಗೆ ಬೆಲೆ ಐತಿ. ದುಡ್ಡಿದ್ದು ಬಿಟ್ರೆ ಅವ್ರು ಹೆಂಗಿದ್ರು ಒಳ್ಳೆಯವ್ರ, ಅವ್ರು ಏನು ಮಾಡಿದ್ರೇನು ಬಿಟ್ಟರೆ ಏನು ನಡೀತೈತಿ. ಅದು ದುಡ್ಡು ಇಲ್ಲದೆ ಇರೋರು ಏನು ಹೇಳಿದ್ರೂ ತಪ್ಪ, ಅವ್ರಿಗೆ ಏನಾದ್ರೂ ಏನೂ ಬೆಲೆ ಇಲ್ಲ.
ಅವರಿಗೆ ಅಂಥವರಿಗೆ ಏನು ದುಡ್ಡಿಗೆ ದೊಡ್ಡಪ್ಪ ಅಂತ ಏನು ಅನ್ನಕುಂತಾರಲ್ಲ ನಮ್ಮತ್ತಿ, ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸನ ಮುಖ್ಯ ಅನ್ನೋದನ್ನು ನಾವು ತೋರಿಸೋಣ.